ವೀಕ್ಷಕರೇ ನಮಸ್ತೆ. ನಾವು ಇವತ್ತು ದಾಂಡೇಲಿಗೆ ಬಂದಿದ್ದೇವೆ. ದಾಂಡೇಲಿಯಲ್ಲಿ ಒಂದು ದಿವಸ ಒಂದು ಟ್ರೆಕ್ಕಿಂಗನ್ನು ಮಾಡ್ತಿದ್ದೇವೆ. ನಾವು ಇವತ್ತು ಸ್ಟೇ ಆಗೋದು ಪ್ಯಾಂಥರ್ ಡೆಸರ್ಟಲ್ಲಿ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಿದ್ದೇವೆ. ಲೆಟ್ಸ್ ಗೋ. ಫ್ರೆಂಡ್ಸ್, ಈಗ ನಾವು ಪ್ಯಾಂಥರ್ ಜಂಗಲ್ ಹೋಮ್ ಸ್ಟೇಗೆ ಹೊರಡ್ತಾ ಇದ್ದೇವೆ. ನಾವಿಲ್ಲಿ ಒಂದು ಡೇ ಹಾಗೆ 24 hour ಇಲ್ಲಿ ಸ್ಟೇ ಆಗಲಿಕ್ಕಿದ್ದೇವೆ. ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೆ. ಲಾಸ್ಟ್ ಇಯರ್ ನಾವು ಗೋವಾಕ್ಕೆಲ್ಲ ಹೋಗಿದ್ವಿ. ಆವಾಗ ನಮ್ಮ ಯೂಟ್ಯೂಬ್ ಚಾನಲ್ ಇರಲಿಲ್ಲ. ಈಗ ರೀಸೆಂಟಾಗಿ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಯೂಟ್ಯೂಬ್ ಓನರ್ ಇಲ್ಲಿ ಡ್ರೈವಿಂಗಲ್ಲಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನಲ್ಲಿ ನಾವು ದಾಂಡೇಲಿಗೆ ಬಂದಿದ್ದೇವೆ. ರಿವರ್ ಕ್ರಾಫ್ಟಿಂಗ್ ಮತ್ತು ಬೋಟಿಂಗ್, ಕಯಾಕಿಂಗ್ ಎಲ್ಲ ಆ್ಯಕ್ಟಿವಿಟೀಸ್ ಇದೆ. ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸ್, ಆರ್ಚರಿ ಮತ್ತು ರೈನ್ ಡ್ಯಾನ್ಸ್ ಎಲ್ಲ ಇದೆ. ಪರ್ಫೆಕ್ಟ್ ಟೈಮ್ ಅಂತ ಅನಿಸ್ತಿದೆ. ನೋಡಿ, ಇದು ಅಡ್ವೆಂಚರ್ ಆಕ್ಟಿವಿಟೀಸ್ಗೆ ಹೋಗುವ ದಾರಿ ಇದು. ಇದು ನಾನು ಪ್ರಕಾಶ್ ಅಂತ. ಕಾಯಂಬಾಡಿ ಹುಡುಗ ಹಲೋ, ನಾವು ಇಲ್ಲಿ ಉತ್ತರ ಕರ್ನಾಟಕ. ಇವಾಗ ನಾವು 7 ಜನ ಬಂದಿದ್ದೇವೆ. ನಮಗೆ ಗಾಡಿಯ ಒಂದು ವ್ಯವಸ್ಥೆಯನ್ನು ನಮ್ಮ ಪ್ರಕಾಶ್ ರವರು ಮಾಡಿದ್ದಾರೆ. ಸೊ ಇವರಿಗೆ ನಮ್ಮ ಫ್ರೆಂಡ್ ಸರ್ಕಲ್ ಇಂದ ಧನ್ಯವಾದಗಳು. ಹಾಗೇನೆ ಇವಾಗ ನಾವು ಜಂಗಲ್ ಸ್ಟೇ ಒಳಗಡೆ ನಾವು ಹೋಗುವ. ಇಲ್ಲಿ ಒಂದು ಸೀಸನ್ ಆದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಇಲ್ಲಂದ್ರೆ ಸ್ಯಾಟರ್ಡೆ ಸಂಡೇ ಒಂದು 90ರಿಂದ 100 ಜನ ಇದ್ರೊಳಗಡೆ ಇರ್ತಾರಂತೆ. ಸೊ ಆಕ್ಟಿವಿಟೀಸ್ಗೆಲ್ಲ ಸೇರಿಕೊಳ್ತಾರೆ. ನೋಡಿ, ಇದೆಲ್ಲ ಜಂಗಲಲ್ಲಿ ಸ್ಟೇಗಳು, ಸ್ಟೇ ರೂಮ್ಗಳು, ಇದೆಲ್ಲ ವೈಫೈ ಕನೆಕ್ಷನ್ ಇದೆ ಇಲ್ಲಿ. ಹಾಗೇನೆ ಕೆಲವೊಂದು ಜೋಕಾಲಿ ಹಾಗೆ ಸ್ವಲ್ಪ ಯೂಸ್ ಮಾಡುವಂತ ಗಾರ್ಡನ್ಸ್ ಇದೆ. ಈವ್ನಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ಗೆ ಮೈಂಡ್ ಫ್ರೆಶ್ ಆಗ್ಲಿಕ್ಕೆ ಪಾರ್ಕ್ ಇದೆ ಸಣ್ಣ ಪುಟ್ಟದಾಗಿ. ಇದು ಪ್ಯಾಂಥರ್ ರೆಸಾರ್ಟಿನ ರಿಸೆಪ್ಷನ್. ನಾವೀಗ ಇಲ್ಲಿ ಕ್ಯಾಶ್ ಪೇ ಮಾಡಿ ರೂಮ್ಗೆ ಹೊರಡ್ತಿದ್ದೇವೆ. ಸೊ ಇದು ನಮ್ಮ ರೂಮು, ಅಂದರೆ ಆರ್ಮಿ ಟೆಂಟ್ ಟೈಪ್ನಲ್ಲಿರುವ ರೂಮ್ ಇದು. ಅಂದರೆ ಬೇರೆ ಬೇರೆ ರೂಮ್ಸ್ಗಳಿವೆ. ನಾವು ಈ ರೂಮನ್ನು ಸೆಲೆಕ್ಷನ್ ಮಾಡಿದ್ದೇವೆ. ಸೊ ರೂಮ್ ಒಳಗಡೆ ಹೇಗಿದೆ ಅಂತ ನೋಡಿ ಬನ್ನಿ. ನೋಡಿ, ನಮ್ಮ ರೂಮ್ ಹೆಸರು ಪಾಂಟ್ ವ್ಯೂ ಅಂತ. ಇದು ರೂಮ್ ಒಳಗಡೆ ಅಂದರೆ ಫುಲ್ಲು ಟೆಂಟ್ ಹಾಕಿದೆ. ನೈಟ್ ಫುಲ್ ಚಳಿ ಇರ್ಬೋದು ಅನಿಸ್ತಿದೆ. ನೋಡಿ, ಇದು ಗೇಮ್ ಆಕ್ಟಿವಿಟೀಸ್ ಪ್ಲೇಸ್ಗಳು. ಬೋಟಿಂಗ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಈ ಜಾಗ ಬೋಟಿಂಗ್ ಜಾಗ. ಈ ಜಾಗ ಫುಲ್ಲು ಅಂದ್ರೆ ಬೋಟಿಂಗ್ ಲೈನ್ ಇದೆ. ಹಾಗೇನೆ ರೋಪ್ ಲೈನ್ ಇದೆ ಅಲ್ಲಿ. ಹಾಗೆ ನಮಗೆ ಕಯಾಕಿಂಗ್ ಮಾಡಬಹುದು ಮತ್ತೆ ಬೋಟಿಂಗ್ ಮಾಡಬಹುದು. ಜಾಸ್ತಿ ಡೆಪ್ತ್ ಏನಿಲ್ಲ. ನೋಡಿ, ಇಲ್ಲಿ ಸ್ಯಾಟಿಸ್ಫೈಡ್ ಅಂತ ಅನಿಸ್ತದೆ ಇದು. ನೋಡಿ, ಇಲ್ಲಿ ಡೈಲಿ ಇದನ್ನು ನೋಡಿಕೊಳ್ಳುವ ಮೇಂಟೆನ್ಸ್ ಮಾಡುವವರು ಒಬ್ರು ಸಿಬ್ಬಂದಿ ಇದ್ದಾರೆ. ನಾವು ಅವರ ಜೊತೆ ಸ್ವಲ್ಪ ಮಾತಾಡುವ. ಇದರ ಬಗ್ಗೆ ಡೈಲಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿ. ಇವಾಗ ನಮ್ಮ ಜೊತೆ ಇಲ್ಲಿನ ಮೇಂಟೆನ್ಸ್ ಮಾಡುವ ಸಿಬ್ಬಂದಿ ಒಬ್ರು ಇದ್ದಾರೆ. ಸೊ ಅವರು ಇಲ್ಲಿಯ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ನೀಡಲಿದ್ದಾರೆ. ಸರ್, ಇಲ್ಲಿನ ಶುಚಿತ್ವದ ಬಗ್ಗೆ ಹಾಗೇನೆ ಇಲ್ಲಿಗೆ ಬರುವ ಜನರ ಹೇಗೆ ಅವರನ್ನು ನೀವು ಹೇಗೆ ಟ್ರೀಟ್ ಮಾಡ್ತೀರಿ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ. ಶನಿವಾರ, ರವಿವಾರ, ಶುಕ್ರವಾರ ಏನೈತಿ 90-100 ಜನ ಇರ್ತಾರೆ. ಈಗ ಏನೈತಿ ಡೈಲಿ 30-40 ಜನ ಇರ್ತಾರೆ ಡೈಲಿ. ಅಂದ್ರೆ ನೀವು ಇದನ್ನ ಶುಚಿತ್ವವನ್ನು ಹೇಗೆ ಇಟ್ಕೊಳ್ತೀರಾ? ಅಂದ್ರೆ ಗ್ರೌಂಡ್ ಅಂದ್ರೆ ಜನರು ತುಂಬಾ ಬಂದಾಗ ಸಂಡೇ ಸ್ಯಾಟರ್ಡೆ ಹಾಗೆಲ್ಲ ಜಾಸ್ತಿ ಜನ ಬರ್ತಾರಲ್ಲ, ಅವಾಗ ಆ ಟೈಮಲ್ಲೆಲ್ಲ ಫುಲ್ ಗಲೀಜ್ ಆಗ್ತದೆ. ಆಗ ನೀವು ಶುಚಿತ್ವ ಡೈಲಿ ಕ್ಲೀನ್ ಮಾಡ್ತೀವಿ. ಡೈಲಿ ಕ್ಲೀನ್ ಮಾಡ್ತೀವಿ. ಡೈಲಿ ಏನಾದ್ರು ಪೌಡರ್, ಏನಾದ್ರು ಬ್ಲೀಚಿಂಗ್ ಪೌಡರ್, ಏನಾದ್ರು ಪೌಡರ್ ಕೆಮಿಕಲ್ ಹಾಕ್ತಿವಿ ಒಳಗನ. ಕೆಮಿಕಲ್ ಹಾಕಿ ನೀರಲ್ಲಿ ಮೋಟರ್ ಇದೆ ಅಲ್ಲಿ, ಆ ಮೋಟರ್ ಇಂದ ಫಿಲ್ಟರ್ ಆಗುತ್ತೆ ನೀರದು. ಅಲ್ಲಿ ಮೋಟರ್ ತೋರಿಸಿ. ಇಲ್ಲಿ ಆ ಮೋಟರ್ ಇದೆ ನೋಡಲ್ಲಿ, ಫಿಲ್ಟರ್ ಆಗುತ್ತೆ ನೀರದು. ಈ ನೀರಿದ ಇಷ್ಟ ಐತಿ ಈಗ ನೀರ್ ಕಮ್ಮ ಆಗ್ತದೆ. ನಾವು ಬರ್ತಾ ಫಿಲ್ಟರ್ ಮಾಡ್ತೀವಿ, ನೀರು ಕಮ್ಮಿ ಆಗುತ್ತೆ ನೀರದು. ಈ ಬೋರಿಂಗ್ ಮೋಟರ್ ಚಾಲು ಮಾಡಿರ್ತೀವಿ ನಾವು. ಬೋರಿಂಗ್ ಮೋಟರ್ ನೀರ್ ಎಷ್ಟಿದೆಲ್ಲ ಅಷ್ಟ ಆಗುತ್ತೆ. ಅಲ್ಲಿ ಜಿಪ್ ಲೈನ್ ತೋರಿಸಿ. ನೋಡಿ, ಇದು ಜಿಪ್ ಲೈನ್. ಅಷ್ಟೇನು ಹೆದರಿಕೆ ಆಗಲ್ಲ ಇದು. ಹೇಗೆ ಅಲ್ಲಿ ಬಿಡುವಾಗ ಹೆದರಿಕೆ ಅನ್ಸುತ್ತೆ.
ಅಂತ್ಯ ಮಾಡಿ ಹೋಯ್ತಾನ ನಿನ್ನ ಮಿತ್ರ ಹೋಗಿರ್ತ ಇರೋಯ್ತು ಅಂಚನಿಗೂ ಅಂಚನಿ ಮಿಲ್ ಬೇ ಮೂರು ಬೇ ಇದಾಯ್ತು ಬರಂದರ ಕಟ್ಟೌದು ಗ್ಯಾರಂಟಿ. ನಾವು ಊಟಕ್ಕೆ ಹೋಗ್ತಿದ್ದೇವೆ. ಮಧ್ಯಾಹ್ನ ಫುಲ್ಲು ಸ್ವಿಮ್ಮಿಂಗ್ ಎಲ್ಲ ಮಾಡಿ, ಕ್ರಿಕೆಟ್ ಎಲ್ಲ ಆಟ ಆಡಿ, ರಿವರ್ ಕ್ವಾಕಿಂಗ್ ಮತ್ತೆ ಬೋಟಿಂಗ್ ಎಲ್ಲ ಮಾಡಿ ಈಗ ಊಟಕ್ಕೆ ಹೋಗುವ ಟೈಮು. ಅನ್ಲಿಮಿಟೆಡ್ ಲಂಚ್ ಅಂತ ಹೇಳಿದ್ದಾರೆ. ಚಿಕನ್ ಐಟಮ್ ಇದೆ ಅಂತ ಹೇಳಿ ತುಂಬ ಜೋಶಿಂದ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ನಾವು ಫುಡ್ಡಿಗೆ ರೆಡಿಯಾಗಿದ್ದೇವೆ ನೋಡಿ. ಫಸ್ಟ್ ಸಲಾಡ್, ಇದೆಲ್ಲ ವೆಜ್ ಇದೆ ಸರ್. ನೆಕ್ಸ್ಟ್ ಚಪಾತಿ, ಕರ್ಡ್ ಇದೆ, ಪಲ್ಯ ಇದೆ, ಇದು ಮಿಕ್ಸ್ ಬಾಜಿ ಯಾವುದಕ್ಕೆ ನಮ್ಮ ಚಪಾತಿಗೆ ಕಾಂಬಿನೇಷನ್, ಮತ್ತೆ ಲಿಂಬು, ಸಾಲ್ಟ್, ವೈಟ್ ರೈಸ್, ಹಪ್ಪಳ. ಚಿಕನ್ ಎಲ್ಲಿಂಟು ಬಾರೆ ಸಾರಿ ನಾವು ಮಂಗಳೂರವರಲ್ಲ, ಚಿಕನ್ ಅನ್ನೇ ಹೊಡ್ಕೊಂಡು ಹೋಗೋದು. ನಾನ್ ವೆಜ್ ಚಿಕನ್, ಆ್ಯಕ್ಚುಲಿ ಇದು ಪುಳಿ ಮುಂಚೆ ಅಲ್ಲ, ಗ್ರೀನ್ ಮಸಾಲ ಥರ ಇದೆ. ಓಕೆ, ಚಪಾತಿ, ಗ್ರೀನ್ ಸಲಾಡ್ ವಿತ್ ಕ್ಯಾರೆಟ್, ದೆನ್ ಪಲ್ಯ, ಪೂರ ಕೋರ್ದ ಜಿಪ್ಪು. ದಿಸ್ ಈಸ್ ಕೋರ್ತಕ ಜಿಪ್ಪು. ಚಪಾತಿ
ನಮ್ಮವರು ನಾವು ನಿಮ್ಮ ಎಸ್ ಹಾಕಿ ಹಾಕಿ publicity ಇಡಿ 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 ಬ್ರದರ್ ಪಾಯಸ ಕೀರು ಪಾಯಸ ಇಟ್ಟಿದ್ದಾರೆ ನಮ್ಮ ಬ್ರದರು. ನಮ್ಮ ಕಾಂಬಿನೇಷನ್ಗೆ ಸೆಟ್ ಆಗುವ ಹಾಗೆ ಚಿಕನ್ ಗ್ರೀನ್ ಮಸಾಲದ ಬ್ರದರ್. ಎಸ್ ಇನ್ನು ಒಟ್ಟಿಗೂ ಅದರ ಜೊತೆ ಇದು ಎಂತ ಕೀರು ಪಾಯಸ ಸ್ವೀಟ್ ಅಂದ್ರೆ ಏನಾದ್ರು ಐಟಮ್ ಬೇಕಲ್ಲ ಅದಕ್ಕೆ ಸರ್ವ್ ಮಾಡಿದ್ದಾರೆ. ಎಷ್ಟು 7 ಜನ ಅಲ್ಲ? ಒಂದು ಜಾಸ್ತಿ ಟಿಪ್ಪು. ಇದು ನಮ್ಮ ಇಬ್ಬರ ಡ್ರೈವರ್. ಮನೆ ಇಂಚೋಲಿ ಇಂಚೋಲಿ ಎಲ್ಲಿದ್ದೀವಿ. ಇದೊಂದು ವಾಟರ್ ಬೋಟಿಂಗ್ ಚೆನ್ನಾಗಿದೆ. ಇದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ಮೋಟ್ರ್ ಇಲ್ಲ, ನಾವು ಕಾಲಲ್ಲಿ ತುಳಿಬೇಕು. ಆದ್ರೂ ಚೆನ್ನಾಗಿದೆ, ಆದ್ರೂ ಸಖತ್ತಾಗಿದೆ. ಏನು ನೀರೇನು ಅಷ್ಟೊಂದು ಗಲೀಜಿಲ್ಲ, ನೀರು ತುಂಬಾ ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ. ಆಗಿದೆ 1200 ರೂಪಾಯಿಗೆ ಕಯಾಕಿಂಗ್, ಬೋಟಿಂಗ್, ಪೆಡಲ್ ಬೋಟಿಂಗ್ ಮತ್ತೆ ವಾಟರ್ ಗೇಮ್ ತುಂಬಾ ಇದೆ. ಮತ್ತೆ ಇಂಡೋರ್ ಮತ್ತೆ ಔಟ್ಡೋರ್ ಗೇಮ್ಸ್, ವಾಲಿಬಾಲ್ ಇರ್ಬೋದು, ಮತ್ತೆ ಬ್ಯಾಡ್ಮಿಂಟನ್ ಇರ್ಬೋದು, ಮತ್ತೆ ಕ್ರಿಕೆಟ್, ಹೀಗೆ ಆಟ ಆಡ್ಬೋದು. ಮತ್ತೆ ಏನಂದ್ರೆ ಫುಡ್ ಸಿಸ್ಟಮ್ ಕೂಡ ತುಂಬಾ ಸಖತ್ತಾಗಿದೆ. ನಾವಂತೂ 7 ಜನ ಫ್ರೆಂಡ್ಸ್ ಬಂದಿದ್ವಿ, ಸೂಪರ್ ಎಂಜಾಯ್ ಮಾಡಿದ್ವಿ. ಕಯಾಕಿಂಗ್ ಅಂತೂ ಮಸ್ತಾಗಿದೆ. ಫ್ರೆಂಡ್ಸ್ ಎಲ್ಲರೂ ಫುಲ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಈ ಪ್ಲೇಸಿಗೆ. ದಾಂಡೇಲಿ ಎಲ್ಲರನ್ನು ತುಂಬ ಹತ್ತಿರದಿಂದ ನಮಗೆ ಮನಮುಟ್ಟಿ ಹೋಗಿದೆ. ಏನಂದ್ರೆ ಇಲ್ಲಿ ಟೈಮಿಂಗ್ಸ್ ಕೂಡ ತುಂಬ ಅಚ್ಚುಕಟ್ಟಾಗಿದೆ. ಏನು ಅತಿಯಾದ ರೂಲ್ಸ್ ರೆಗ್ಯುಲೇಷನ್ ಕೂಡ ಇಲ್ಲ. ತುಂಬ ಸೇಫ್ಟಿಯಾಗಿ, ಅತ್ಯಂತ ಡೆಪ್ತ್ ಕೂಡ ಕಮ್ಮಿ ಇರುವಂಥ ಜಾಗ ಇದು. ಡೆಪ್ತ್ ಕೂಡ ಕಮ್ಮಿ ಇದೆ, ತುಂಬ ಎಂಜಾಯ್ ಮಾಡ್ಬೋದು. ಮ್ಯೂಸಿಕಲ್ ಡ್ಯಾನ್ಸ್ ಇದೆ ನೈಟು, ಮತ್ತೆ ರೈನ್ ಡ್ಯಾನ್ಸ್ ಇದೆ, ಕ್ಯಾಂಪ್ ಫೈರ್ ಇದೆ, ಸಖತ್ತಾಗಿದೆ. ಟ್ವೆಂಟಿ ಪೀಸ್ ಬರುತ್ತೆ, ಹೌದಾ? 21 ಮಾಡ್ಬೋದಾ? ಇಲ್ಲ ಯಾಕಂದ್ರೆ ಎಲ್ಲರೂ 3 ಪೀಸ್ ಸರಿಯಾಗುತ್ತೆ. ವೀಕ್ಷಕರಲ್ಲಿ ನೈಟ್ ಫೈರ್ ಕ್ಯಾಂಪ್ ನಡೀತಿದೆ, ಸೊ ಹಾಗಾಗಿ ಸಿದ್ಧ ಮಾಡಿದ್ದಾರೆ ಫೈರ್ ಕ್ಯಾಂಪ್. ಬೇರೆ ಬೇರೆ ಕಡೆಯಿಂದ ಬಂದ ಪಾರ್ಟಿಗಳಿಗೆ ಅವರಿಗೆ ಎಷ್ಟೆಷ್ಟು ಅಂತ ಇಲ್ಲಿ ಚೇರ್ ಎಲ್ಲ ಇಲ್ಲಿ ಸೆಟ್ ಮಾಡಿದ್ದಾರೆ. ಇದು ಫೈರ್ ಕ್ಯಾಂಪ್ ನಡೆಯುವ ಜಾಗ ಇದು. ಇಲ್ಲಿ ಡೈಲಿ ಫೈರ್ ಕ್ಯಾಂಪ್ ಮಾಡ್ತೀರಾ? ಹಾಂ, ಡೈಲಿ ಮಾಡ್ತೇನೆ ಫೈರ್. ಅಂದರೆ ಎಷ್ಟು ಜನ ಇರ್ತಾರೆ ಒಂದು ಡೈಲಿ? 40, 50, 30 ಇಷ್ಟು ಜನ. ಅಷ್ಟು ಜನ ಎಲ್ಲ ಇರ್ತಾರಲ್ಲ? ಅಷ್ಟು ಜನ ಇರ್ತಾರೆ. ಮತ್ತೆ ಅವರಿಗೆ ಏನೆಲ್ಲ ನೈಟ್ ಈಗ ಡಿನ್ನರ್ ಫುಡ್ ಏನೆಲ್ಲ ಐಟಮ್ ಇರ್ತದೆ? 2 ಥರ ರೈಸ್ ಇರುತ್ತೆ. ಒಂದು ಮಸಾಲೆ ರೈಸ್, ಒಂದು ವೈಟ್ ರೈಸ್, 2 ಬಾಜಿ, ದಾಲ್, ಚಿಕನ್, ಕರ್ಡ್, ಚಪಾತಿ, ಅಷ್ಟು ಐಟಮ್ ಇರ್ತದೆ. ಎಷ್ಟು ಗಂಟೆ ತನಕ ಇದು ಫೈರ್ ಕ್ಯಾಂಪ್ ಡೈಲಿ? ಫೈರ್ ಕ್ಯಾಂಪ್ 10 ಗಂಟೆ. 10 ಗಂಟೆ ತನಕ. ಓಕೆ.
ಇಲ್ಲಿ ಉತ್ತರ ಕನ್ನಡದಲ್ಲಿ ಅಂತೂ ಕೆಲವೊಂದು ಇಲ್ಲಿ ನನಗೆ ಅಷ್ಟು ಲ್ಯಾಂಗ್ವೇಜ್ ಮಾತ್ರ ಜಾಸ್ತಿ ಗೊತ್ತಿಲ್ಲ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಆದರೆ ನೀವು ಬೆಂಗಳೂರು ಭಾಷೆ ನಿಮ್ಮ ಭಾಷೆ ಬಾಳ್ತೀನಿ ಅದು ನಮ್ಮ ಕಡೆ ನಮ್ಮ ಕಡೆ ಎಲ್ಲ ಬಂದ್ರೆ ನೀವು ಪುಸ್ತಕದಲ್ಲಿ ಬರೆದಿರ್ತಾರೆ ಕನ್ನಡ ಟೆಸ್ಟ್ ಅಲ್ಲಿ ಹಿಂಗೆ ಮಾತಾಡಿದ್ರು ಮಾತಾಡ. ಈಗ ನಾವು ಅದರ ಮುಖಾಂತರ ತುಳು ಕನ್ನಡ ಕಲ್ತಿರ್ತೀವಿ ಗೊತ್ತಾಯ್ತಾ. ಮತ್ತೆ ಅವು ಕಾಣಬೇಕಲ್ಲ ಮಾತಾಡ ಆಯ್ತಪ್ಪ ಕಟ್ಟಿಂಗ್ ಬಾ ಇದು ಎನ್ಸಿಲ್ಲ ಸೊ ನಮ್ಮದು 2ನೇ ದಿವಸದ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಇವಾಗ ನಾವು ಚೆಕ್ಔಟ್ ಆಗ್ತಿದ್ದೇವೆ. ನೋಡಿ ಇದು ಸಣ್ಣ ಸಣ್ಣ ವಿಲ್ಲಗಳು ಇದು. ಹಾಗೆ ಸಣ್ಣ ಸಣ್ಣದಟ್ಟು ಅಂದರೆ ಜನ ಜಾಸ್ತಿ ಇರುವಾಗ ಸಣ್ಣ ಸಣ್ಣ ಟೆಂಟ್ಗಳನ್ನು ಹಾಕ್ತಾರಂತೆ. ನೋಡಿ ಅದೇ ಸಣ್ಣ ಸಣ್ಣ ಟೆಂಟ್ಗಳು. ಬೆಳಗ್ಗೆ ಅಲ್ಲಿನ ಸಿಬ್ಬಂದಿಗಳ ಸ್ವಿಮ್ಮಿಂಗ್ ಪೂಲನ್ನು ಫುಲ್ ಕ್ಲೀನ್ ಮಾಡಿರ್ತಾರೆ. ಏನೋ ಕ್ಲೋರಿನ್ ಯಾವುದೋ ಒಂದು ಪೌಡರನ್ನು ಹಾಕಿ ಕ್ಲೀನ್ ಮಾಡ್ತಾರಂತೆ. ಮತ್ತು ವಾಪಸ್ ಅಲ್ಲಿಗೆ ನೀರು ಫಿಲ್ ಮಾಡ್ತಾರೆ. ಸೊ ಇವಾಗ ನಾವು ಚೆಕ್ಔಟ್ ಆಗುವ ಟೈಮ್ ಬಂತು. ನೀವು ಯಾವತ್ತಾದರೂ ದಾಂಡೇಲಿಗೆ ಬರಬೇಕಂದ್ರೆ ಒಂದು ದಿವಸದ ಟ್ರೆಕ್ಕಿಂಗ್ ಕ್ಯಾಂಪನ್ನು ನೀವು ಇಡಬೇಕಂದ್ರೆ ದಾಂಡೇಲಿಗೆ ಬನ್ನಿ. ಅಂದರೆ ಒಂದು ಪ್ರಕೃತಿಯ ಮಧ್ಯದಲ್ಲಿ ಒಂದು ಈ ರೆಸಾರ್ಟ್ ಇರೋದರಿಂದ ನಿಮಗೆ ನಮ್ಮ ಮೈಂಡ್ ಫ್ರೆಶ್ ಆಗ್ಬೋದು. ಅವರ ಆ್ಯಕ್ಟಿವಿಟೀಸ್ಗಳಿವೆ. ಅಂದರೆ ನಾನು ಎಲ್ಲ ವೀಡಿಯೋವನ್ನು ನಮಗೆ ಮಾಡಲಿಕ್ಕಾಗಲಿ ನಿಮಗೆ, ಯಾಕಂದರೆ ನಾವು ಇಲ್ಲಿಗೆ ಒಂದು ಮೈಂಡ್ ಫ್ರೆಶ್ ಆಗಲಿಕ್ಕೋಸ್ಕರ ಬಂದಿರೋದ್ರಿಂದ ಎಲ್ಲ ವೀಡಿಯೋವನ್ನು ಮಾಡಲಿಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಸ್ಟಾಪ್ ಮಾಡ್ತಿದ್ದೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.